ಇದು ನಾನು ನನ್ನ ಶುಗರ್ ಲೆವೆಲ್‌ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋ ಪ್ರಯತ್ನದ 7ನೇ ದಿನದ ವಿಡಿಯೋ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಮೆಂತೆ ನೀರು ಕುಡ್ದೆ. ಅದಾದ್ಮೇಲೆ ನಾನೇನು ಫಿಸಿಕಲ್ ವರ್ಕ್ ಮಾಡಕ್ ಹೋಗಿಲ್ಲ. ಡೈರೆಕ್ಟ್ ನಾನು ತಿಂಡಿ ತಿಂದೆ. ತಿಂಡಿ ತಿನ್ನೋಕ್ ಮುಂಚೆ ನನ್ನ ಶುಗರ್ ಲೆವೆಲ್ 119 ಇತ್ತು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ನವಣೆ ಅಕ್ಕಿ ಅನ್ನದ ಜೊತೆಗೆ ಸೊಪ್ಪಿನ ಸಾರು ಮತ್ತೆ ಮೊಸರು ಹಾಕೊಂಡ್ ತಿಂದೆ. ಅದ್ರ ಜೊತೆಗೆ ಒಂದ್ ಮೊಟ್ಟೆ ಆಡ್ ಮಾಡ್ಕೊಂಡೆ. ತಿಂಡಿ ಆದ್ಮೇಲೆ ಒಂದ್ ಗ್ಲಾಸ್ ಬಿಸಿ ಬಿಸಿ ಲೆಸ್ ಕಾಫಿ ಕುಡಿದು ನಾನು ತೋಟಕ್ಕೆ ಹೋಗಿದ್ದೆ. ಬೆಳಗ್ಗೆ ತಿಂಡಿ ತಿಂದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 173 ಆಗಿತ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ತಿಂಡಿ ತಿಂದವನೇ ತೋಟಕ್ಕೆ ಹೋಗಿದ್ದೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ತುಂಬಾನೇ ಕೆಲಸ ಮಾಡಿದೆ. ಮೈ ತುಂಬಾ ಬೆವರು ಇಳಿತು. ಇವತ್ತಿನ ನನ್ನ ಕೆಲಸ ಮನಸ್ಸಿಗೆ ಮತ್ತೆ ಮೈಗೆ ತುಂಬಾ ಒಳ್ಳೆ ಖುಷಿ ಕೊಡ್ತು. ತೋಟದ ಕೆಲಸ ಮುಗಿಸಿ ಮನೆಗೆ ಬರ್ತಾ ಉದ್ದಿನವಡೆ ಪಾರ್ಸಲ್ ತಗೊಂಡ್ಬಂದಿದ್ದೆ. 4 ಉದ್ದಿನವಡೆ ತಿಂದಿದ್ದೀನಿ ಇವತ್ತು. ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ 110 ಆಗಿತ್ತು. ಇವತ್ತು ರಾತ್ರಿ ಊಟಕ್ಕೆ ಅಂತ ನಾನು ಮಜ್ಜಿಗೆ ಸಾರು ಜೊತೆಗೆ ಅರ್ಧ ರಾಗಿ ಮುದ್ದೆ ತಿಂದಿದ್ದೀನಿ. ಅದ್ರ ಜೊತೆಗೆ ನವಣೆಕ್ಕೆ ಅನ್ನ ಊಟ ಮಾಡಿದ್ದೀನಿ. ಪ್ಲಸ್ 1 ಗ್ಲಾಸ್ ಮಜ್ಜಿಗೆ ಕುಡ್ದೆ ಕೊನೆ. ಇವತ್ತು ರಾತ್ರಿ ನಾನು ಊಟ ಆದ್ಮೇಲೆ ವಾಕಿಂಗ್ ಹೋಗಕ್ ಆಗಿಲ್ಲ. ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂದ್ರೆ 140. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ನಮ್ಮ ಬಾಡಿ ನಾವ್ ಏನ್ ಊಟ ತಿಂದಾಗ ಶುಗರ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳುತ್ತೆ, ಯಾವ ಊಟ ತಿಂದಾಗ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳುತ್ತೆ, ಮತ್ತೆ ನಾವು ಕೆಲಸ ಮಾಡಿದ್ರೆ ನಮ್ಮ ಶುಗರ್ ಲೆವೆಲ್ ಎಷ್ಟಿರುತ್ತೆ, ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಶುಗರ್ ಲೆವೆಲ್ ಎಷ್ಟಿರುತ್ತೆ ಅನ್ನೋದನ್ನ ತಿಳಿಸೋದಾಗಿದೆ. ಇದು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಅನುಭವದ ಮಾಹಿತಿ. ನಿಮ್ಗೂ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.